ನೋಡ್ರಿ ನಾನು ಡ್ರಾಪ್ ಮಾಡಿದ ಅಣ್ಣ ಯಾವ್ದ್ರ ಮುಂದೆ ಐತಿ ಅಂತ ಕೊಡಲ್ಲ. ಆಹಾ, 500 ರೂಪಾಯಿ ನನ್ನ ಜೇಬಲ್ಲಿ ಇತ್ತು, ಕಳ್ಕೊಂಡೆ. ನಸೀಬ್ ಹೆಂಗ್ ಕೆಟ್ಟಿದಾವೆ ಅಂತಂದ್ರೆ ಅವ್ನ ಅಜ್ಜಿ ನಾಡ. Okay, let's go. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ನನಗೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಸಿಕ್ಕಿದೆ. ಕೆಲಸ ಯಾವ್ದಾರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಗಾಡಿ ಬೇಕು, ಬಟ್ ಗಾಡಿ ನನ್ನ ಹತ್ರ ಇಲ್ಲ. ನನ್ನ ಇನ್ನೊಬ್ಬ ಫ್ರೆಂಡ್ ಹತ್ರ ಕೇಳಿದ್ದೆ, ಗಾಡಿ ಕೊಡ್ತೀನಿ ಅಂತ ಹೇಳಿದ್ದ. ಇನ್ನೊಬ್ಬ ತೋರಿಸ್ತೀನಿ ಬಂದು ಬೈಲ್. अरे भाई जल्दी आ रहे ಇವನು ಇದಾನಲ್ಲ, ಇವ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇವನ್ ಬಗ್ಗೆ ಹೇಳ್ತೀನಿ, ಇವ್ನು ಮಾಡ್ತಾ ಇರೋ ಬಿಸ್ನೆಸ್ ಯಾವ ಥರ ಅಂತ. ಈಗ ಬೈಕ್ ಇಸ್ಕೊಂಡು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ತುಂಬ ಒಳ್ಳೆ ಹುಡುಗರು. ಒಬ್ಬ ಕೆಲಸ ಹೇಳಿದ್ದಾನೆ, ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತಂತ. ಇನ್ನೊಬ್ಬನ ಹತ್ರ ಗಾಡಿ ಇಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಗಾಡಿ ಇಲ್ಲ ಸದ್ಯಕ್ಕೆ. ನಾನೊಂದು 500 ರೂಪಾಯಿ ಅರ್ನಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಕೆಲಸ ಅಂತ. ಮಣಿ ಅಂತ ತುಂಬ ಒಳ್ಳೆ ಹುಡುಗ, ತಲೆ ಕರ್ಕಂತದಾನೆ ಯಾಕಂತ ಗೊತ್ತಿಲ್ಲ. ಕೊಡು ಮಗ. ಬೈಕ್ ಇಸ್ಕೊಂಡು ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೀನಿ. ತೋರಿಸ್ತೀನಿ ನಮ್ಮೂರು ಪೋಸ್ಟ್ ಆಫೀಸ್. ಬ್ಯಾಗ್ ಇಸ್ಕೊಳ್ಳೋಣ ಬನ್ನಿ. ಅಲ್ಲಿ ರೆಡಿಯಾಗಿ ನಿಂತಿದ್ದೆ, ಬ್ಯಾಗ್ ಇಸ್ಕೋಬೇಕಾದ್ ನೀವು. ಫೈನಲಿ ಬ್ಯಾಗ್ ಇಸ್ಕೊಂಡಿದ್ದೀನಿ. ನಿಮ್ಮ ಬ್ಯಾಗ್ನ ಕೊಡಬೇಕು, ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವ. ಬೈಕ್ ನಂದಲ್ ನಮ್ಮ ಹುಡುಗ ಕೊಟ್ಟು ಕೆಲಸ ನಮ್ಮ ಹುಡುಗ ಮಾಡ್ಬೇಕಿತ್ತು, ನನಗೆ ಹೇಳ್ದೆ. ಸೊ ಈ ಥರ ಸಿಕ್ ಸಣ್ಣ ಆಪರ್ಚುನಿಟಿ ಎಲ್ಲ ಬಳಸ್ಕೋಬೇಕು, ದುಡ್ಡು ಮಾಡಬೇಕು ಅಂದ್ರೆ ನಮ್ಮ ಹುಡುಗರು ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗರು. ವಿಡಿಯೋ ನೋಡ್ತಾರಂತ ಹೇಳ್ತಿಲ್ಲ, ಮನಸ್ಸಿಂದ ತುಂಬ ಒಳ್ಳೆ ಹುಡುಗರು. ಏನು ಮಾಡಂಗಿಲ್ಲಲ್ವಾ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. 4 ವರ್ಷ ಆಯ್ತು, 4 ತಿಂಗಳಾಯ್ತು. ಕಾಲೇಜ್ ಮುಗೀತು, ಎಲ್ಲ ಮುಗೀತು, ಅನ್ಎಂಪ್ಲಾಯ್ಮೆಂಟ್ ಆಗಿಬಿಟ್ಟಿದ್ದೀನಿ, ನಿರುದ್ಯೋಗಿ. ಏನ್ ಮಾಡೋದಲ್ವಾ, ಓದಿದ್ವಿ ಎಲ್ಲ ಆಯ್ತು, ಎಜುಕೇಶನ್, ಗ್ರಾಜುಯೇಷನ್, ಕ್ವಾಲಿಫಿಕೇಶನ್ ಎಲ್ಲ ಮುಗಿಸಿದ್ವಿ, ಏನಿಲ್ಲ. ಕೆಲಸ ಸಿಗ್ಲಿಲ್ಲ, ಕೆಲಸ ಹುಡುಕ್ತಿದ್ದೀವಿ. ಕೇಳಿದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಇಂಗ್ಲೀಷ್ ಬರಬೇಕು, ಮತ್ತೆ ಮೇನು ದೊಡ್ಡ ಕಾಲೇಜಿಗೆ ಓದಿರ್ಬೇಕು, ಸ್ಕಿಲ್ಲು. ಯಪ್ಪ ಹೆವಿ ಇದೆ ರೀ ಜೀವನ, ತುಂಬಾನೇ ಹೆವಿ ಇದೆ. ನೋಡಿ ನಮ್ಮ ರೈತರಲ್ಲಿ ಯಾವ ತರ ಕೆಲಸ ಮಾಡ್ತಾರೆ ಹೊಲದಲ್ಲಿ ಅಂತ. ಟಮಟೆ ಹಾಕ್ಬಿಟ್ಟಿದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾವ್ರೆ ಸುಮ್ಮನೆ. ಒಳಗೆ ನನಗೆ ಅನ್ಸಿದ್ದು ಇವತ್ತಿಗೆ 24 ವರ್ಷ ಆದ್ಮೇಲೆ, ನೀನು ಯಾವ ತರ ಕೆಲಸ ಮಾಡು, ದುಡ್ಡು ಮಾಡಷ್ಟೇ. ಏನಾದ್ರೂ ಕೆಲಸ ಮಾಡು, ದುಡ್ಡು ಮಾಡು. ಇವನೇನಪ್ಪ ಮೋಟಿವೇಶನ್ ಕೊಡ್ತಾನೆ ಅನ್ಕೋಬೇಡಿ ಅಂತ ಅನ್ಕೋಬೇಡಿ. ಮೋಟಿವೇಶನ್ ಬುಕ್ಕಪ್ಪ ಅನ್ಕೊಂಡ್ಬಿಟ್ಟಿದ್ದೀರಿ ಮತ್ತೆ. ಜೀವನದ ಪಾಠ 24 ವರ್ಷ ಕಲ್ತಿದ್ದು. ಮತ್ತೇನು ಸಮಾಚಾರ, ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ. ತಿಂಡಿ ಊಟ ಎಲ್ಲ ಆಗಿದೆ ಅನ್ಕೊಂಡಿದ್ದೀನಿ. ಜೀವನ ಸಾಗ್ತಾ ಇದೆ. ಏನಾದ್ರೂ ಮಾಡಬೇಕಲ್ಲ, ಅದಕ್ಕೆ ಅಟ್ಲೀಸ್ಟ್ ವಿಡಿಯೋನಾದ್ರೂ ಮಾಡೋಣ, ಹಾಕೋಣ. ಇದೊಂದು ಪ್ಯಾಷನ್ ಇತ್ತು, ಬಟ್ ಸ್ಟಿಲ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಜೀವನ ದೂರ ಬಾಗ್ಲಾಗಿ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಯಾವ್ದಾದ್ರು ಕನಸು ಆಕಾಂಕ್ಷೆ ಇದ್ದು ಏನಾದ್ರೂ ಮಾಡ್ಬೇಕಂತಂದ್ರೆ ಮಾಡಿ, ಯಾವ್ದಕ್ಕೂ ಭಯ ಪಡಕ್ ಹೋಗ್ಬೇಕು. ನಾನು ಇದೀನಲ್ಲ ಇನ್ಮೇಲೆ, ಏನೇ ಮಾಡ್ಬೇಕಂತಂದ್ರೆ ನಾನು ಸಪೋರ್ಟಿಗೆ ಇರ್ತೀನಿ ನಿಮಗೆ, ಜೊತೆಲಿ ಮಾಡೋಣ. ಸದ್ಯಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೇಡಮ್, ಸರ್, ಶೇರ್ ಮಾಡ್ರಿ, ಏನೋ ಒಂದು ಮಾಡ್ರಿ. ನಸೀಬ್ ಹೆಂಗೆ ಕೆಟ್ಟಿದ್ದಾವೆ ಅಂತಂತಂದ್ರೆ ಅವ್ನ ಅಜ್ಜಿ ನಾಡ. ಹಿಂಗೆ ಹೊಂಟಿದ್ದೀನಿ, ಹಿಂಗೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಹಿಂಗೆ ಹೋಗಿ ಅಲ್ಲೆಲ್ಲ ಕ್ರಾಸ್ ತಗೊಂಡು ಬೇರೆ ಊರಿಗೆ ಹೋಗ್ಬೇಕಿತ್ತು. ಮಿಸ್ ಆಗಿ ಅಲ್ಲೆಲ್ಲ ಕರು ತಗೊಂಡು ಬಂದು ಹಿಂಗೆ ಹೊಂಟಿದ್ದೀನಿ. ಹಿಂಗೆ 1.5 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ನಸೀಬ್ ಜೀವನ ಮೊದಲೇ 1-2 ಅನ್ನಂಗೆ ಆಗಿದ್ದಾವೆ, ಅದರೊಳಗೆ ಇದೊಂದು. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಭಾಳ ಇಂಪಾರ್ಟೆಂಟ್. ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿ, ನನ್ನಂಗೆ ಎದ್ದಾಟ ಆಗಬೇಡಿ. ಹಿಂಗೆ ಹೋಗೋಣ, ಈಗ ಹಿಂಗೆ ಹೋಗೋಣ. ಈಗ ಇಲ್ಲಿ ತಿರುಗಬೇಕಿತ್ತು, ಹೋಗಿ ಅಲ್ಲಿ ತಿರುಗಿದ್ದೀನಿ. ಯಾಕೆ ಹಿಂಗೆ ಆದೆ? ತಂದಿರೋ ಬ್ಯಾಗ ಇಲ್ಲಿ ಕೊಟ್ಟು ಅದನ್ನ ರಿಟರ್ನ್ ಮಾಡ್ತಾರೆ, ಇಸ್ಕೋಬೇಕು. ಇನ್ನು ನೆಕ್ಸ್ಟ್ ಬ್ರ್ಯಾಂಚಿಗೆ ಹೋಗಬೇಕು. ಈಗೇನು ನೋಡಿದ್ರಲ್ಲ ಅಷ್ಟೇ ಕೆಲಸ. ಬ್ಯಾಗ್ ಏನಿದೆಯಲ್ಲ, ಬ್ಯಾಗ್ ಕೊಡಬೇಕು, ಹೋಗಿ ಅಲ್ಲಿ ಪೋಸ್ಟ್ ಆಫೀಸಿಗೆ ಕೊಟ್ಟರೆ ಅದರೊಳಗೆ ಒಂದು 2-3 ಬ್ಯಾಗ್ ಇರ್ತವೆ ಪೋಸ್ಟ್ ಕೊಡೋವು. ಸೊ ಕೊಟ್ಟು ಬ್ಯಾಗ್ ಇಸ್ಕೊಂಡು ಬರೋದಷ್ಟೇ, ನಮ್ದು ಏನೇನು ಕೆಲಸ ಇರೋಲ್ಲ. ಇವ್ರು ಹೋಗೋ ದಾರಿಲಿ ಸಿಕ್ಕರು ನಮ್ಮ ವ್ಯೂವರ್ಸಿಗೆ ಏನಾರು ಹೇಳ್ರಿ,
ಅವ್ರೇನು ಹೇಳಕ್ ಬಯಸಲ್ಲಂತೆ. ಹೋಗೋದಾರಿಲ್ಲಿ ಕೆರೆ, ಏರಿ, ಫ್ಯಾಕ್ಟ್ರಿ. ಇವ್ರೊಂದು ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಾಗೋದು, ಮಾತಾಡಲ್ಲ ಅಂತಾರೆ, ಬರೀ ನಗ್ತಾರೆ. ಅಲ್ರಿ ನೀವು ಏನ್ ಕೆಲಸ ಮಾಡ್ತೀರ ಅಂತಾರೆ ಹೇಳ್ರಿ. ನಾವು ರೋಡ್ ಕಣ, ರೋಡ್ ನಂಬರ್ ನೋಡು ಎಲ್ಲಿಂದ ಬಂದಿರೋದು? ಗುಲ್ಬರ್ಗ ಡಿಸ್ಟಿಕ್ ಇಂದ ದಾವಣಗೆರೆ ಡಿಸ್ಟಿಕ್ಕಿಗೆ ರೋಡ್ ಕೆಲಸ ಮಾಡಕ್ ಬಂದಿದ್ದಾರೆ. ಒಬ್ಬ ಮಿಡ್ಲ್ ಕ್ಲಾಸ್ ಜೀವನ ಏನು ಅಂತ ಪ್ರಾಕ್ಟಿಕಲಿ ನಿಮಗೆ ಗೊತ್ತಾಗೈತೆ ಅಂತ ಅನ್ಕೊಂಡಿದೀನಿ. ನೀವು ಆಗಿರ್ತೀರಾ. ಮನೆ ಸಾಗ್ಸೋದಿಕ್ಕೆ ನೋಡಿ ಈ ತರ ಎಲ್ಲ ಕಷ್ಟ ಪಡ್ಬೇಕು. ಏನು ಮಾಡಂಗಿಲ್ಲ, ಜೀವನ ಅಲ್ಲ. ಗಂಡು ಮಕ್ಳದ್ದು ಯಾವ ಲೆವೆಲಿಗೆ ಕಷ್ಟ ಇರುತ್ತಲ್ಲ, ಹಿಂಗಿದೆ ಲೈಫ್. ನಿಮ್ದು ಇದೇ ತರ ಇದ್ರೆ ಕಮೆಂಟ್ ಹಾಕಿ ನೋಡೋಣ ಎಲ್ಲರದು ಲೈಫ್ ಹೆಂಗೆ ಹೋಗಿದೆ. ಬಟ್ ನಮ್ದು ಏನ್ ಗೊತ್ತಾ, ಎಷ್ಟೇ ಲೈಫ್ ಕಷ್ಟ ಆದ್ರೂ ಏನೇ ಬರ್ಲಿ ಜೀವನದಲ್ಲಿ, ಏನೇ ಬರ್ಲಿ, ಅದು ಮುಖದ ಮೇಲೆ ಸ್ಮೈಲ್ ಮಾತ್ರ ನಿಲ್ಲಲ್ಲ. ಏನಂತೀರ ಬ್ರೋ? ಈ ತರ ನಮ್ಮ ಜೀವನ. ನಮ್ಮ ಬ್ರದರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ಮಾಡ್ತಿರಲ್ಲ ಬ್ರೋ? ಮಾಡ್ತೀವಿ ಅಣ್ಣ, ಮಾಡಿ ಸಪೋರ್ಟ್ ಮಾಡಿ ಬ್ರೋ. ಬರಿಬೇಡ್ರಿ ಬಡವ್ರ ಮಂದಿನ. ನಮ್ ವ್ಯೂವರ್ಸ್ ಅಷ್ಟೇ, ನಮ್ ಏನ್ ನೋಡ್ತಿದಾರಲ್ಲ ಈಗ ವಿಡಿಯೋನ, ಅವ್ರ ಸಪೋರ್ಟ್ ಭಾಳ ಐತಿ ನಿಜವಾಗ್ಲೂ. ಅವರಿಂದಾನೇ ದಿನ ಒಂದೊಂದು ವಿಡಿಯೋಸ್ ಬಿಡ್ತಾ ಇದ್ದೀನಿ. ಅಲ್ಲಿ ನೋಡ್ರಿ, ಅಲ್ಲಿ ಎಲ್ಲಿ ನೋಡಿದ್ರು ನಮ್ಮ ಜೀವನ ದೂರ ಬಾಗ್ಲಾಗಿರವೆ. ಏನಂತೀರ? ನೋಡ್ರಿ ನಾನು ಡ್ರಾಪ್ ಮಾಡಿದ ಅಣ್ಣ ಯಾವ್ದ್ರ ಮುಂದೆ ಐತಿ ಅಂತ ನಗ್ತದಾರಲ್ಲಿ ಒಳಗೆ ಹೋದ್ರು. ನೋಡಿ ಗಾಯ್ಸ್ ಪಾಡಾಗಲ್ಲ ನಮಗೆ. ನೋಡ್ರಪ್ಪ ಹುಲಿಗಳ ಹಿಂಗೈದು ಜೀವನ. ಗುಲ್ಬರ್ಗದಿಂದ ಬಂದು ರೋಡ್ ಕೆಲಸ ಮಾಡಿಕೊಂಡು 750 ರೂಪಾಯಿ ದುಡ್ಕೊಂಡು ಇಲ್ಲಿಗಿಟ್ರೆ ಹಿಂಗೆ ಪಾಪ. ಬಟ್ ಮೈ ನೋವು ಅದು ಇದು ಇರುತ್ತೆ, ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಪೋಸ್ಟ್ ಬ್ಯಾಗು. ಈ ಪೋಸ್ಟ್ ಬ್ಯಾಗ್ನ ಅಲ್ಲಲ್ಲಿ ಸಬ್ ಬ್ರ್ಯಾಂಚ್ ಅಂತ ಇರ್ತವೆ. ಮುಂದಕ್ಕೆ ಹೇಳ್ತೀನಿ, ಇಲ್ಲಾಂದ್ರೆ ವಿಡಿಯೋ ನೋಡಲ್ಲ ನೀವು. ಇಲ್ಲಿಬ್ಬರು ತುಂಬ ಒಳ್ಳೆ ಹುಡುಗರು ಸಿಕ್ಕಿದ್ದಾರೆ. ನನಗೆ ಕೊಡ್ತಿರಿಲ್ಲ? ಹಾಂ, ಕೊಡಲ್ಲ? ಹುಡುಗರು ಯಾವಾಗಲೂ ದೊಡ್ಡವರು ಒಳ್ಳೆಯವರು, ಹುಡುಗಿರದಾರೆ ಏನೇನಿಲ್ಲ. ನೋಡಿ ಎಷ್ಟು ಒಳ್ಳೆ ಹುಡುಗ. ಹಿಂಗೆ ನಮ್ಮ ಹುಡುಗರ ಜೀವನ ಅಲ್ಲ. ಹುಡುಗರು ಎಷ್ಟು ಒಳ್ಳೆಯವ್ರು ನೋಡು. ಇಲ್ಲಿದೆ ನೋಡಿ ಈಚ್ ಕಟ್ಟು ಪೋಸ್ಟ್ ಆಫೀಸ್. ನಸೀಬ್ ಹೆಂಗೆ ಕೆಟ್ಟದಪ್ಪ ಅಂತಂದರೆ, ಗಾಡಿ ಪೆಟ್ರೋಲ್ ಖಾಲಿ ಆಯ್ತು, ಮೊಬೈಲಲ್ಲಿ ಚಾರ್ಜ್ 2%. ಈ ಬ್ಯಾಗಿಗೆ 500 ರೂಪಾಯಿ ಕೊಡ್ತಾರೆ. ಈಗ 500 ರೂಪಾಯಿ ನನ್ನ ಜೇಬಲ್ಲಿತ್ತು, ಕಳ್ಕೊಂಡೆ. ಲಾಗ್ ಮಾಡೋಕ್ಕೆ ನನಗೆ ಇವತ್ತು ಯಾಕೆ ಇಂಟ್ರೆಸ್ಟ್ ಬರ್ತಿಲ್ಲ. ನಿಜವಾಗ್ಲೂ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಬಾಯ್. ಉಳಿಯಲ್ಲ ನಿನ್ನಂತ